ಅಡರ್ ಬಾಕ್ಸ್ ಹೇಗಿದೆ ಅಂದರೆ ಜಬಿ ಭಾರಿ ಚೆನ್ನಾಗಿದೆ ಇದು ಹೀಫರ್ ಎರಡು ಸರ್ ಇನ್ನೊಂದು ಎರಡಲ್ಲಿದೆ ಎರಡು ಮೊದಲನೇ ಕರ ಇನ್ನೊಂದು 15 ದಿವಸ ಟೈಮ್ ಸರ್ ಕರ ಆಗುತ್ತೆ 10 ದಿವಸ ಬೇಕಲ್ಲ ಸರ್ ದಿವಸ ಬೇಕು ಸಾಕದ ಹೀಫರ್ ಮಾತ್ರ. ಆಮೇಲೆ ಹೀಫರ್ ಅನ್ನೋಕ್ಕೂ ನಮಗೆ ಮನಸ್ಸು ಬರಲ್ಲ, ಯಾಕಂದ್ರೆ ಅಷ್ಟು ಉದ್ದ ಲೆಂತಿ ಪನ್ನ ಇರ್ತಕ್ಕಂಥದ್ದು. ಅಡರ್ ಲೆಗ್ ಸ್ಕೋರು ನೋಡ್ತಾರಲ್ಲ ನಾವು, ಲೆಗ್ ಸ್ಕೋರು ಪಂಚ ಅಂತೀವಲ್ಲ ಹೇಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಇದು ಈ ಥರದ್ದು ಎಷ್ಟಿದಾವೆ ಇನ್ನು? ಸರ್ ಟೋಟಲ್ ಒಂದು 14 ಅದಾವೆ ಸರ್ ಇವತ್ತು. 14. ಹಾಂ ಸರ್. ಬಂಧುಗಳೇ, ಇದು ಲೊಕೇಶನ್ನು ಶಾಗಲಿ ಗ್ರಾಮ, ನಮ್ಮ ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆನೇ. ಕೇವಲ ದಾವಣಗೆರೆಯಿಂದ ಒಂದು 20-25-27 ಕಿಲೋಮೀಟ್ರ್ ಆಸ್ಪಾಸ್ ಇರ್ತಕ್ಕಂಥ ಗ್ರಾಮ ಇದು. ಒಂದೇ ದಾರಿ, ಯಾರು ಶಾಗಲಿ ಲೋಕಿಕೆರೆ ರಸ್ತೆ ಅಂತ ಹೇಳಿದ್ರೆ ಸಾಕು, ತುಂಬ ಈಸಿಯಾಗಿ ಬರ್ಬೋದು ದಾವಣಗೆರೆಯಿಂದ. ಚೆನ್ನಾಗಿದೆ, ರೋಡು ಗೀಡ ಎಲ್ಲ ಚೆನ್ನಾಗಿದೆ, ಸೂಪರಾಗಿದೆ. ಹೀಫರ್ ಇದೆ, ಇದೇ ಥರ ಹೀಫರ್ಗಳು ಇದ್ದಾವೆ ಹಿಂದೆ ಮುಂದೆ ಎಲ್ಲ. ನೋಡೋಣ, ಅವ್ರು ಅಕ್ಕಪಕ್ಕದಾಗೆಲ್ಲ ಮಾತಾಡಿಸ್ತಾ ಇರೋಣ. ಏನು ರೇಟಿಂದ ಆರಂಭ ಆಗಿದೆ ಅಂತ ಇವತ್ತು ನಿಮ್ಮ ಡ್ಯಾಡಿ ಬೇರೆ ಒಳಗಿದ್ರೇನು? 80,000ದಿಂದ ಆರಂಭದ ಬೆಲೆ, 120 ತನಕ ಇದೆ. ಹಸು ಮೇಲೆ ಬೆಲೆ. ಹೀಫರ್ ಕಟ್ತಾ ಇದ್ದಾರೆ ನೋಡಿ. ಹಸುಗಳು ಮಾತ್ರ ಕಣ್ಣಿಗೆ ಹಬ್ಬ, ಇದು ಸದಾ ನಮ್ಗೆ ಗೊತ್ತಿರ್ತಂಥ ವಿಚಾರ. ನೋಡೋಣ ಎಷ್ಟು ಬ್ರೀಡ್ ಇದ್ದಾವೆ, ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ನೋಡಿ HF ಅಲ್ಲಿ ಕ್ರಾಸು, ಜರ್ಸಿ ಮಿಕ್ಸ್ ಇದೆ ಅನಿಸುತ್ತೆ. ಅಡರ್ ನೋಡಿ ನಿಂತ್ಕೊಂಡಿರೋ ಶೈನ್ ನೋಡಿ, ಹೊಳಪು ಸರ್ ಇದು ಎರಡಲ್ಲೂ ಹೊಳಪು. ಬ್ಯೂಟಿ ಕಾಂಪಿಟೇಷನ್ ಬಿಟ್ಟರೆ ಹೆಸರು ಮಾಡುವಂಥ ತಳಿಗಳಿದ್ದಂಗೆ. ಸೆಕೆಂಡ್ ಲ್ಯಾಕ್ಟೇಷನ್, ಮೊದಲನೇ ಹಸುಲಿದು, ಮೊದಲನೇ ಸುಲ್ ನಾವು ಹಸು. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಇದ್ದಾವೆ. ಹಾಗೆ ತೋರಿಸಿದ್ದು ಮೊದಲನೇದೆ. ಇದು ನನಗಿಂತ ಎತ್ತರ ಇದೆ, ನೀಟಿದೆ, ಪರ್ಸೆಂಟ್ ಇದೆ, ಪನ್ನ ಇದೆ, ವೆರಿ ಗುಡ್. ಈ ಥರ ಪ್ಯೂರಿಟಿ ಹೆಡ ನಮಗೆ ಮಿಕ್ಸಲ್ಲಿದ್ದರೂ ಓಕೆ. ಮೇಲೆಲ್ಲ ನೋಡಿದ್ರೆ ಪ್ಯೂರಿಟಿ ಇದೆ, ಆಲ್ಮೋಸ್ಟ್ ಬ್ಲ್ಯಾಕ್ ಕಡೆ ಹೆಚ್ಚು, ವೈಟ್ ಪ್ಯಾಚಸ್ ಕಡಿಮೆ. ಮೊದಲನೇ ಸೂರ್ಯನ ಹಸುಗಳು ಏನು ಹಾಲು ಸಿಗ್ಬೋದು ನಮಗೆ ಅನ್ನೋವಂಥದ್ದು ಗೆಸ್ ಮಾಡಬೇಕು ಅಂತೀವಿ. 6, 7 ಅಥವಾ ನೀವು ಏನು ಗೆಸ್ ಮಾಡ್ತಾರೆ ಎಷ್ಟು ಲೀಟ್ರ್ ಹಾಲು ಸಿಗ್ಬೋದು ಅನ್ನೋವಂಥದ್ದು. ಗುಡ್. ಬೆಲೆ 85 ಅಂದರು, 1000ದಿಂದ ಆರಂಭದ ಅಂಥೇಳಿ ಇರುವಂಥ ಹಸುಗಳು. ಅವ್ರು ಬ್ಯುಸಿ ಇದ್ದಾರೆ ಹಸು ಖರೀದಿಗೆ ಬಂದಿರತಕ್ಕಂಥವ್ರ ಜೊತೆ. ಪಾಪ ಅವರು ನೋಡಿದೆ, ನಮ್ಮ ಬಸಣ್ಣವ್ರ ಫೇಮಸ್ಸು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಬೆಸ್ಟ್ ಸೆಲ್ಲರ್. ನಿನ್ನ ದಾವಣಗೆರೆಯಲ್ಲಿ ಬೆಸ್ಟ್ ಕೌ ಸೆಲ್ಲರ್ ಅಂದರೆ ಹೆಸರು ಮಾಡಿರೋರು ಒಬ್ಬರೇ ನಮ್ಮ ಬಸಣ್ಣವರು. ನೋಡ್ತಾ ಬ್ಯುಸಿ ಇದ್ದಾರೆ, ಆಮೇಲೆ ಮಾತಾಡಿಸ್ತೀರಿ. ಚೆನ್ನಾಗಿದೆ ಹಸುಗಳು ಮಾತ್ರ. ಸೌಕರ್ಯ ಯೂಟ್ಯೂಬ್ ಚಾನಲ್ಗೆ ಹೆವಿ ಬ್ಯಾರಲ್ ಇರ್ತಕ್ಕಂಥದ್ದು. ಲೆಗ್ ಸ್ಕೋರು ಜೊತೆಗೆ ಅಡರ್ ಕಂಪ್ಯಾಕ್ಟ್. ಹಿಂದಿಂದ ನೋಡೋದಾದರೆ ನೀವು ಹೀಗೆ ನೋಡ್ಬೋದು. 1 ನಿಮಿಷ ಹಿಂದಿಂದ ನೋಡೋದಾದ್ರೆ ಹೀಗೆ ನೋಡ್ಬೋದು. ವೆರಿ ಗುಡ್. ಪಂಚ 1 ನಿಮಿಷ ಆ ಗಲ್ಲತ್ತೆ ನೋಡಿದ್ರು ಕೂಡ ನೋಡ್ಕೋಬೋದು. ಎಷ್ಟಾಗಲ್ಲ, ನಾನು ಮೇಲಿಂದ ತೋರಿಸ್ತಾ ಇದ್ದೀನಿ ಟಾಪಲ್ಲಿ. ಬ್ರೀಡ್ ಮಾತ್ರ HF ಅಲ್ಲಿ ಮಿಕ್ಸ್ ಕ್ರಾಸ್ ಆಗಿರ್ತಕ್ಕಂಥ ತಳಿ ಅನ್ನೋದಕ್ಕಿಂತ ಕೋಡಿದೆ. ಕೋಡಿಲ್ಲ ಅಂದರೆ ಅದರದ್ದು ವಿಶೇಷತೆ. ಬಟ್ ಕೋಡಿದ್ರೆ ಇಮ್ಯುನಿಟಿ ಅಂತ.
ಬಸ್ ಎಷ್ಟೇ ಸುಲು ಹಲ್ಲಿಂದ ಇದು ಇದು ಕಡೆ ಸರ್ ಹಾಕಿದ 3ನೇ ಕರ ಇದೆ. ಕಡೆ ಹಲ್ಲು ಹಾಕಿದ 3ನೇ ಕರ. ಹಾಂ ಸರ್ 3ನೇ ಕರ. ನೋಡ್ರಿ ವಾ ಹಿಂಗಂತೂ ಇದೊಂದು ರೇಟ್ ಹೇಳ್ಬಿಟ್ರಿ ನೋಡೋಣ ಹೆಂಗೆ ಆಗುತ್ತೆ ಸರ್ ಇದು 1ರ ಮೇಲೆ ಸರ್. 1ರ ಮೇಲೆ. ಓಕೆ 1ರ ಮೇಲೇ ತಳಿ ಮೇಲೆ ಬೆಲೆ ಆಯ್ತಪ್ಪ. ಹೆಚ್ಚು ಫೋರ್ಸ್ ನನಗೂ ಮಾಡೋಕ್ಕೆ ಇಷ್ಟ ಇಲ್ಲ, ಒಳ್ಳೇದಾಗಲಿ. ಬಟ್ ನರಗಳು ಹೀಗಿದೆ. ನಿಂತ್ಕೊಮ್ಮ ಹಾಲು ಸರಿ, ಒಳ್ಳೆಯದು. ನೋಡುವ ನೆಕ್ಸ್ಟ್ ಅದು ರೈಟ್. ಅಲ್ಲಿ ಜರ್ಸಿ ಮಿಕ್ಸಲ್ಲಿ ಬರ್ತಾ ಇದೆ HFL ಕ್ರಾಸ್ ಆಲ್ ಬ್ಲಾಕಲ್ಲಿ ಆರಲ್ಲ. ಇಳಿಸಮ್ಮ ಕೆಳಗೆ. ನಿಮ್ಮವೆಲ್ಲ ಅಡರ್ ಸ್ಕೋರ್ ಎಲ್ಲ ಚೆನ್ನಾಗಿದ್ದಾವೆ ಇದ್ದಾವೆ. ಅಡರ್ ಸ್ಕೋರು ನೋಡೇನೆ ಗುಡ್ ಅನ್ಬೇಕು. ಗುಡ್ ಅಲ್ಲ, ವೆರಿ ಗುಡ್ ಅನ್ಬೇಕು. ಮತ್ತು ಹಾಗಿರ್ತಕ್ಕಂಥ ಹಸುಗಳಲ್ಲಿ ಸೂಲು ಹಲ್ಲು ಎಷ್ಟಿದೆ? ಅದಲ್ಲ ಜಬಿ 2ನೇ ಕರೆ. ಹಿಂದೆಗಡೆ ಹಿಂಗೆ ಸ್ವಲ್ಪ ತಳ್ಳು ನೋಡುವ. ಕಾಂಪಿಟೇಷನ್ ಬ್ರೀಡ್ ಇದ್ದಂಗೆ ಇದೆ. ಜರ್ಸಿಗೆ ಚೆನ್ನಾಗಿ ಸಿಗುತ್ತೆ. ಕ್ರಾಸ್ ಇದೆ, HF ಜರ್ಸಿಗೆ ಕ್ರಾಸ್ ಸಿಗ್ತಕ್ಕಂಥ ತಳಿ ಇದೆ. ಒಂದೊಳ್ಳೆ ಬೆಲೆ 85 ಮೇಲೆ. ಇದು 1ರ ಮೇಲೆ 1ರ ಒಳಗೆ ಆಗುತ್ತೆ. ಅದಾದರೂ ಹೇಳ್ಬಿಟ್ರೆ ಹತ್ಲಕ್ಕೆ 1ರ ಮೇಲೆ 1ರ ಒಳಗೆ ಅಂತ ರೇಟ್ ಹೇಳಿಲ್ಲ ಅಂದರೆ ನಾವು ಅದಾದ್ರೂ ಕೇಳ್ಕೊಳ್ಳೋಣ ಹತ್ಲಕ್ಕೆ. ನೈಸ್. ಒಂದು ವಾರ ಬೇಕಾ? ಇನ್ನೂ ಆರ್ಡರ್ ಹಾಕತ್ತಾ ಇದು? ಬಾಕ್ಸ್ ದೊಡ್ಡದಾಗುತ್ತೆ. ಗುಡ್. ಅಲ್ಲಿ ಬಿಡಪ್ಪ, ಮೇಯ್ತದೆ ಅಂದರೆ ಮೇಯಬೇಕು. ಮೇವು ತಿನ್ನುವಾಗೂ ಕೂಡ ತೋರಿಸೋಣ, ಅದ್ರಾಗೇನಂತೆ. ಓಕೆ. ಅರೆ ವಾ, ಇದು ಹೀಫರ ಹಲ್ಲು ಎಷ್ಟಿದೆ ಇದು? 4 ಹೀಫರು 4 ಅಂತಿದ್ದಾರೆ. 4 ಹೀಫರ್ ಈ ಲೆವೆಲಿಗ. ಗುಡ್. ಬಬ್ಬ ಹಾಲು ಮಚ್ಚಿ ಪ್ರಿಯರೇ, ಅದನ್ನು ತೋರಿಸಿ ಅಂದ್ರಿ. ಇದ್ದರೆ ತೋರಿಸ್ತೀನಿ ಅಂದೆ, ಐತಿ ತೋರಿಸ್ತಾ ಇದ್ದೀನಿ. ಹಸು ಮೇಲೆ ಇರ್ತಾಳೆ. ಸ್ಕಿನ್ನು ಸ್ಮೂತಿ ಅದಿಲ್ಲ, ಪೇಪರ್ ಸ್ಕಿನ್ ಹಸು. ಅಂದರೆ ಯಾಕೆ ಪೇಪರ್ ಸ್ಕಿನ್ ಅಂದರೆ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ತೆಳು ಇರಬೇಕು ಚರ್ಮ. ಅಂದರೆ ಚರ್ಮ ತೆಳು ಇದ್ದರೆ ಒಳ್ಳೆಯದು. ಚರ್ಮ ದಪ್ಪ ಬಂತು ಫ್ಯಾಟು, ಇಳುವರಿ ಕಡಿಮೆನೇ. ಇಳಿಯೋಕೆ ಇನ್ನೆಷ್ಟು ದಿನ ಬೇಕು? 15 ದಿವಸ ಬೇಕು ಸರ್. 15 ದಿವಸ. ಹಾಂ ಸರ್. ಇದು ಬಾಡಿನೇ. 15 ದಿವಸ ವೆಯ್ಟ್ ಮಾಡಿದರೆ ಈ ಹಸು ಇಳೀತದೆ. ಗಂಡ ಹೆಣ್ಣಕ್ಕರು ಗೊತ್ತಿಲ್ಲ. ಗುಡ್. ಆಯಿತು. 1ರ 1ರ ಮೇಲೆ ಹೊರಗೆ ಅಕ್ಕ ಸರ್. ಹೆಚ್ಚು ಕಡಿಮೆ ಸರ್. ಎದುರುಗಡೆ ಬಂದರೆ ಪಾಡ ಸರ್. ಆಗಲಿ ಅವ್ರಿಗೊಂದು ಐಡಿಯಾ ಸಿಗಲಿ. ಹಾಂ ಸರ್. ಓಕೆ. 2 ಆಗೋ 1 ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಅದು ಬಾರ್ಡ್ರಲ್ಲಿದೆ. 1ರ ಬಾರ್ಡ್ರಲ್ಲಿ. 1ರ ಬಾರ್ಡ್ರಲ್ಲಿದೆ. ಆಯಿತು, ನೋಡುವ ನೆಕ್ಸ್ಟು. ಆಲ್ ರೈಟ್, ನೆಕ್ಸ್ಟ್ ಹೋಗೋಣ. ಬಾಕ್ಸು ಅಡರ್ ಬಾಕ್ಸ್ ಹೇಗಿದೆ ಅಂದರೆ ಈಗ ಹೀಗಿದೆ. ಇನ್ನೆಷ್ಟು ಆಗೋ ಸಾಧ್ಯತೆ ಇದೆ ಅಂತ. ಜವಿ ಎಷ್ಟನೇದು ಇದು ಸೂಲು ಹಲ್ಲಿದು? 6 ಅವರೇ ಕುದುರೆ. ಪಂಚ್ ಫೇಸ್ ಇರ್ತಕ್ಕಂಥ HF ಹಸು. ಪಂಚ್ ಫೇಸ್ ಬರೋಂಥದ್ದು ಹಸುವಿನ ತಲೆ ಇನ್ನೂ ದೊಡ್ಡದಾಗುತ್ತೆ. ಕಡೆ ಹಲ್ಲು ಬಾಯ್ಬಿಡೋಷ್ಟೊತ್ತಿಗೆ ದೊಡ್ಡ ಕೊಟ್ಟಿಗೆ ಇತ್ತು ಅಂದರೆ ಎಕ್ಸ್ಟ್ರಾ ಆರ್ಡರ್ನರಿ ಇದು. 28 30 ಲೀಟ್ರ್ ಹಾಲು ಬಂದು ಸರ್. ಇದು ಕರೆದಿರೋಂಥದ್ದು ಹೇಳಿರ್ತಕ್ಕಂಥದ್ದು. ಇವ್ರು ಕರೆದಿದ್ದಲ್ಲ, ಕೊಟ್ಟಿರೋರು ಕರೆದಿರೋದು ಅಂತ ಕ್ಲಾರಿಫಿಕೇಷನ್ ಇರಲಿ ನಿಮಗೆ. ಅಡರ್ ತೊಟ್ಟು ಹೇಗಿದೆ? ಅರೆ ಒಂದೊಳ್ಳೆ ಲೊಕೇಶನ್ ಶಾಗ್ಲಿ ಗ್ರಾಮ ಗುಡುಸಾಬ್. ಈ ಮಸೀದಿ ಹಿಂಭಾಗ ಬರುತ್ತೆ ಮನೆ. ಮಸೀದಿ ಹಿಂಭಾಗದ ಮನೆ ಶಾಗ್ಲಿ ಗುಡುಸಾಬ್ ಬರ್ತಕ್ಕಂಥ ಇರುವಂಥ ಹಸು. ಬಾಕ್ಸ್ ಇನ್ನೂ ಆಗುತ್ತೆ ಇದು. ಕಾಂಪಿಟೇಷನ್ ಬ್ರೀಡ್ ಆದ ಬಾಕ್ಸ್ ಆಗುತ್ತಲ್ಲ, ಹಾಗೆ ಆಗುತ್ತೆ ಇದು. ಹೆವಿ ಆಗುತ್ತೆ ಇದು. ಇಳಿಯೋಕೆ ಇನ್ನೊಂದು 20 ದಿವಸನಾ? 10-12 ದಿವಸದ ಒಳಗಿದೆ ಸ್ನೇಹಿತರೆ. 1ರ ಆಸುಪಾಸು ಇರ್ತಕ್ಕಂಥ ತಳಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಬರ್ತಾ ಬಿಸಿಲು ಹೋಗ್ತಾ ಇದೆ. ನೀವು ತೊಗೊಳ್ಳೋರಿದ್ರೆ ಫೋನ್ ಮಾಡಿಕೊಂಡು ಹೋಗಿ ಖರೀದಿ ಮಾಡಿಕೊಂಡು. ಓಕೆಮ್ಮ, ನೈಸ್.
ಜರ್ಮನ್ ತಳಿ ಮಣ್ಕಾಯಿ ಏನಪ್ಪ ಇದು? ಹಾಂ ಸರ್ 4 ನಾಲ್ಕು ಮಣ್ಕಾಯಿ, ಯಾಕಂದರೆ ಮೈ ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಾಕ್ಸು ಹೀಗಿದೆ, ಹೇಗಿದೆ ಅಂದರೆ ಮಧ್ಯಭಾಗ ಸೀಳು ಬಾಕ್ಸು, ಸೀಳು ಇತ್ತಲು. ಇವೆಲ್ಲ ಬ್ರೀಡು ಹೀಗೆ ಇರಬೇಕು. ನೀವು ಬಾಕ್ಸ್ ಸೈಜು ಹೀಗಿದ್ರೇ ಅದಕ್ಕೊಂದು ವ್ಯಾಲ್ಯೂ ಹಸೋದು. ತಿಂತಾನೆ ಬಂದಿದೆ ಅದು. ನಾಲ್ಕಲ್ಲ ಸ್ಕೂಲ್ ಎರಡನೇದ ಇದು ಇಲ್ಲ ಸರ್ ಮೊದಲನೇದು. ಮೊದಲನೇ ಸುಲಿನ ಹಸು. ಸ್ನೇಹಿತರೆ, ಆ ಹಾಲು ನಾವೆಲ್ಲ ಇವರು ಕನ್ಫರ್ಮೇಷನ್ ಇರೋಲ್ಲ, ಹಾಗಾಗಿ ಕೊಟ್ಟು ನಾನು ಗೊಂದಲ ಮಾಡೋಕ್ಕೆ ಹೋಗೋದಿಲ್ಲ. ಹಾಲಿಂದ ಕೆಪಾಸಿಟಿ ಇಷ್ಟು ಬರ್ಬೋದೇನೋ ಅಂತ ನಾವು ಗೆಸ್ ಮಾಡ್ಬೋದು ಅಷ್ಟೇ. ಏನೇ ಇದ್ದರೆ ಇಲ್ಲಿ ನೀವು ನೇರವಾಗಿ ಬಂದಾಗ ನಿಮ್ಮ ಜವಾಬ್ದಾರಿಯಲ್ಲಿ ಖರೀದಿಸುವಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ. ನಾನು ಹೇಳೋದಕ್ಕೂ ನೀವು ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬಂದಾಗ ನಿಮ್ಗೊಂದು ಐಡಿಯಾನೂ ಸಿಗುತ್ತೆ, ಹೌದು ಈ ಥರ ಇದೆ, ಹಿಂಗೆ ಮಾಡ್ಕೋಬೋದು ಅಂತೇಳಿ. ಮೊಬೈಲ್ನಲ್ಲಿ ಜಡ್ಜ್ ಮಾಡಿಕೊಂಡು ಎಕ್ಸೈಟ್ಮೆಂಟಲ್ಲಿ ನೀವು ಹಾಗೆ ಇರಲಿ ಹಿಂಗೆ ಇರಲಿ ಅಂತಲ್ಲ, ನೇರವಾಗಿ ಹೋದ್ರೇ ಇದಕ್ಕೆ ಅರ್ಥ. ಹೌದೇನಪ್ಪ? ಫೋನಾಗಿಂತ ನೇರವಾಗಿ ಬರಲಿಲ್ಲ. ಹೌದು, ಎಕ್ಸೈಟ್ಮೆಂಟ್ ಬೇಡ, ನೇರವಾಗಿ ಹೋಗಿ. ವ್ಯವಹಾರ ಇದು, ಆರ್ಥಿಕವಾಗಿ ಅಥವಾ ಇನ್ನೂ ಪಾಪ ಬೆಳಿಬೇಕು ಅಂತ ಆಸೆ ಇರುತ್ತೆ, ಹಾಗಾಗಿ ನೇರವಾಗಿ ಹೋದ್ರೇ ವ್ಯಾಪಾರ ಒಳ್ಳೆಯದು, ಸೂಕ್ತ. ಓಕೆಮ್ಮ. ಮಿಕ್ಸ್ ಬ್ರೀಡು ಕ್ರಾಸ್ ಅದೇ, ಮತ್ತು ಮಿಕ್ಸ್ ಬ್ರೀಡು. ಇದಕ್ಕೆ ಸೆಕ್ಸೆಡ್ ಸೆಮೆನು ಅಥವಾ ಗಿರ್ಲ್ಯಾಂಡು ಸೆಮೆನ್ ಏನಾದರೂ ಹಾಕ್ಸಿದ್ರೆ ಪ್ಯೂರ್ ಬ್ರೀಡ್ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. HF ಮತ್ತು ಗಿರಿಗೆ ಮಿಕ್ಸ್ ಆಗಿರ್ತಕ್ಕಂಥ ತಳಿ ಕ್ರಾಸಲ್ಲಿದೆ. ಹೆಚ್ಚಿನ ಫ್ಯಾಟಿಗೆ ಓಕೆ ಅಂದರೆ ಓಕೆ. ಕಳೆದ ಬಾರಿ ದೊಡ್ಡ ದೊಡ್ಡ ಜಾತಿ ಗಿರ್ಲ್ಯಾಂಡು ಬ್ರೀಡ್ ತಂದಿದ್ರು. ಒಂದು ಬ್ರೀಡು ಮಾತ್ರ ತುಂಬಾ ವ್ಯಾಲ್ಯೂ ಕ್ರಿಯೇಟ್ ಮಾಡಿತ್ತು, ಸೋಲ್ಡ್ ಔಟ್ ಆಯಿತು ಅನಿಸುತ್ತೆ. ಅದು ನೆಕ್ಸ್ಟ್ ಇರುವಂಥದ್ದು ಮಿಕ್ಸ್ ತಳಿ ಇದೆ, ಗಿರ್ಲ್ಯಾಂಡಲ್ಲಿ ಕ್ರಾಸಲ್ಲಿದೆ. ಇದಕ್ಕೆ ಗಿರ್ಲ್ಯಾಂಡು ಸೆಮೆನ್ ಹಾಕ್ಸ್ಬೋದು, ಅಥವಾ ಪ್ಯೂರ್ ಗಿರ್ ಆದರೂ ಆಗ್ಬೋದು, ಅಥವಾ ಪ್ಯೂರ್ HF ಆದರೂ HF ಬೇಡ, ಗಿರ್ರೆ ಕ್ರಾಸ್ ಮಾಡಿಸಿದ್ರೆ ಒಳ್ಳೇದು ಅನಿಸುತ್ತೆ. ಅದು ಸಿಗಲಿಲ್ಲ ಅಂದರೆ ಕೇಳಿ ಸಿಮೆನ್ ಹಾಕ್ಸ್ಕೊಂಡ್ರೆ ಒಳ್ಳೆ ಬ್ರೀಡ್ ತೊಗೋಬೋದು. ಇದಕ್ಕೆ ನನ್ನ ಅಭಿಪ್ರಾಯದಲ್ಲಿ, ನನ್ನ ವೈಯಕ್ತಿಕ ವಿಚಾರದಲ್ಲಿ ನಿಮಗೇನು ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ ಹಾಕಿ. ಒಳ್ಳೆಯದು. ಎಷ್ಟನೇ ಸೂಲು ಹಲ್ಲಪ್ಪ ಇದು? ಕಡೆಯಲ್ಲ, ಮೂರನೇ ಕರ. ಕಡೆ ಹಲ್ಲು ಮೂರನೇ ಕರ. ಒಂದ್ರ ಒಳಗೆ ಒಂದ್ರ ಮೇಲೆ ಒಳಗಾಗುತ್ತೆ, ಒಂದ್ರ ಒಳಗಾಗುತ್ತೆ, ಆಗ್ಬೋದು. ಹಾಲು ಏನು ಸಿಗ್ಬೋದು ಗೆಸ್ ಮಾಡೋಣ ಅಷ್ಟೇ. 9 ಲೀಟ್ರ್ ಬಂದುತ್ತೆ ಒಂದು ಟೈಮಿಗೆ. 9 ಲೀಟ್ರ್ ಬಂತು ಒಂದು ಟೈಮಿಗೆ. ಯಾಕಂದರೆ ಹಾಲು ಕರೆದಿಲ್ಲಲ್ಲಮ್ಮ, ಹಾಗಾಗಿ ಕನ್ಫರ್ಮ್ ಹೇಳೋಕ್ಕಾಗಲ್ಲ. ನಾನೇ ಅದು ಕನ್ಫರ್ಮು ಅಂತ ತಿಳಿಸಿ ನಾನು ಮಿಸ್ಗೈಡ್ ಮಾಡೋಕ್ಕೂ ಆಗಲ್ಲ. ಹೀಗಿದೆ, 9 ಆಗ್ಬೋದು, 8 ಆಗ್ಬೋದು, 10 ಆಗ್ಬೋದು. ಓಕೆ, ಗುಡ್. ಚೆನ್ನಾಗಿದೆ ಹಸು. ಅಂದರೆ ಜರ್ಸಿದ ಅಡರ್ ಕಂಪ್ಯಾಕ್ಟು ಎಷ್ಟು ಚಂದ ಮೇಲೆ ಲೆಗ್ ಮೇಲೆ ಹಾಡೋಕ್ಕೆ. ಅಂದರೆ ಎರಡಲ್ಲ, ಜರ್ಸಿ ಮಿಕ್ಸ್ ತಳಿ ಬ್ರೀಡ್ ಇದು, ಎರಡಲ್ಲಿಂದ ಅಂತಿದ್ದಾರೆ. ಅಡರ್ ಕಂಪ್ಯಾಕ್ಟ್ ಈಗಲೇ ಇದೆ. ಇಳಿಯೋಕ್ಕೆ ಎಷ್ಟು ದಿನ ಬೇಕು? 1 ವಾರ ಬೇಕು ಸರ್. ಇದು ಬಾಕ್ಸ್ ನೋಡಿದ್ರೆ ನಮ್ದು ಯಾವುದೋ ಪಂಜಾಬಲ್ಲಿ ಯಾವುದೋ ಕಾಂಪಿಟೇಷನ್ ಬಿಟ್ಟಂಗಿರುತ್ತಲ್ಲ ಆ ಥರನಿದೆ. ಹಗ್ಗ ಉದ್ದ ಬೇಡ, ಸ್ವಲ್ಪ ಹತ್ರ ತಗೊಳ್ರಿ. ಎರಡಲ್ಲಿಂದ ಅಂತಿದ್ದಾರೆ. ಮೋಸ್ಟ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ನೋಡಿದರೆ ಲೋಕಲ್ನವರು ರೈತರು ನೋಡಿದರೆ ಖಂಡಿತ ಬಿಡಲ್ಲ. ಇದು ಜರ್ಸಿ ಶೋಪೀಸ್ ಇದ್ದಂಗಿದೆ. ಕ್ರಾಸಲ್ಲಿದ್ದರೂ ಕೂಡ ಓಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ. ಚೆನ್ನಾಗಿದೆ. ಬೆಲೆ ಕೇಳೋಣ ಅಂದ್ಕೊಂಡೆ. ಬೆಲೆ ಅದಕ್ಕೆ 78,000 ಹೇಳ್ತೀವಿ ಸರ್. ಓಕೆ, ಇದೊಂದು ಮಾತ್ರ, ಇದೊಂದು ಮಾತ್ರ 70+ ಹೇಳಿದ್ದಾರೆ. ಮೋಸ್ಟ್ಲಿ ಇದನ್ನು ಜಾಸ್ತಿ ಕೇಳ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನು, ಯಾಕಂದರೆ ಇಡೋರು ಹಂಗಿರೋದಕ್ಕೆ. ಓಕೆ, ಒಳ್ಳೆಯದು. ಎಲ್ಲವೂ ಅದೇ ರೇಟಲ್ಲಿಲ್ಲ ಹಸು ಅಂತಂದರು. ಆಗಲಿ ಹೇಳಿ ಸರ್ ಅಂತ ಜಿಲ್ಮೆ ಮಾಡಿಸಿ ತೊಗೊಂಡಿದ್ದೀನಿ. ಹೌದೇನಪ್ಪ, ನಿಜನಾ? ಎಲ್ಲ ಹಸುಗಳು ಅದೇ ಲೆಕ್ಕದಲ್ಲಿ ಕೇಳ್ತಾರಂತ ಅವರು. ಓಕೆ, ಹೋಗ್ತಿದ್ದಾರೆ ಅಣ್ಣ ಅವರೆಲ್ಲ ಖರೀದಿದ ಬಗ್ಗೆ. ಹೆವಿ ಬಾಕ್ಸ್ ಇರತಕ್ಕಂಥದ್ದು ಕಾಂಪಿಟೇಷನ್ ಬಿಲ್ಡ್. ಸರಿ, ಇನ್ನೊಂದು ವಾರ 15 ದಿವಸ ಎಷ್ಟು ದಿನ ಬೇಕಿದೆ ಬಾಕ್ಸ್? ಇನ್ನೂ ಯಾಕಂದ್ರೆ ಸುಕ್ಕೈತಿ, ಇನ್ನೂ ಬಾಕ್ಸ್ ಅಗಲ ಆಗುತ್ತೆ ಇದ್ರದ್ದು. ದೃಷ್ಟಿ ಆಗ್ತವೆ, ನಿಜ ನಿಜ ಅಲ್ಲ, ದೃಷ್ಟಿ ಆಗುತ್ತೆ ಅಣ್ಣ, 100% ಸತ್ಯ. ಏನು ಬಾಕ್ಸ್ಗಳು ಅಗಲ ಆಗೋವು ದೊಡ್ಡವಾಗೋವು ಏನಿದೆ? ಕಾಂಪಿಟೇಷನ್ ಬ್ರೀಡು.
ಮೇಂಟೈನಿಂಗ್ ಮಾಡಬೇಕು. ಹೆವಿ ಆಯ್ತು ಬ್ಯಾರಲ್ ಅಷ್ಟೇ ಎಲ್ಲ. ಕುತ್ಕೊಳ್ದೆ ಬಿಡು, ರೆಸ್ಟ್ ಮಾಡಿ. ಕೂತ್ಕೊಳ್ಳಿ, ರೆಸ್ಟ್ ಮಾಡಿ, ರೆಸ್ಟ್ ಮಾಡಲಿ ಬಿಡಿ. ಆಲ್ ಬ್ಲ್ಯಾಕಲ್ಲಿ ಇದು ಪಡ್ಡೇನಾ? ಹ್ಞೂ ಸರ್ ಎರಡಲ್ಲಿಂದ ಆಗಲೇ ನಮ್ಮ ಕಣ್ಣಿಗೆ ಬೀಳಿಲ್ಲ, ಬಟ್ ಲಾಸ್ಟಿಗೆ ನೋಡ್ತಾ ಇದ್ದೀವಿ. ಎರಡಲ್ಲಿ ಪಡ್ಡೆ, ಕಾಂಪ್ಯಾಕ್ಟ್ ಸ್ಕ್ರೀನು. ಅಡರ್ ಸ್ಕ್ರೀನಲ್ಲಿ ಏನಿದೆ ಕಾಂಪ್ಯಾಕ್ಟ್, ಎಲ್ಲ ರೀತಿಯ ನೀವು ಕಳೆದ್ರೂ ಕೂಡ ಕಾಲಿನ ಭಾಗ ಯಾವುದೂ ಫೇಲ್ಯೂರ್ ಇಲ್ಲ. ತೊಟ್ಟು 4 ಒಳ್ಳೆ ತೊಟ್ಟುಗಳು ಇರುವಂಥದ್ದು. ತಡೀರಿ ಬಾಸ್. ಹಸು ಎಷ್ಟೇ ನೋಡಿದರೂ ನೋಡಬೇಕು ಅನಿಸುತ್ತೆ, ನಿಜ. ಹಾಲು ಕರೆಯುವಾಗ ನಿಮಗೂ ಖುಷಿ ಆಗಬೇಕು. ಏನು ಬಾಸ್, ಫಸ್ಟ್ ಲ್ಯಾಕ್ಟೇಷನ್ ಅಂದ್ರಲ್ಲ, ಇನ್ನೇನು ಗೆಸ್ ಮಾಡೋದಪ್ಪ. ಫಸ್ಟ್ ಲ್ಯಾಕ್ಟೇಷನ್ ನನಗಿಂತ ಚೆನ್ನಾಗಿ ನೀವು ಗೆಸ್ ಮಾಡಿದರೆ ಒಳ್ಳೇದಣ್ಣ. ಇಷ್ಟು ಹಾಲು ಇಷ್ಟು ಬರ್ಬೋದಣ್ಣ ಅಂತೇಳಿ ಗೆಸ್ ಮಾಡಿ ಆಲ್ಮೋಸ್ಟ್ ನಿಮ್ಮ ಮೇಲೆ ಹಾಕಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ. ಪಂಚ್ ಫೇಸ್ ಇರ್ತಕ್ಕಂಥ ತಳಿ ಇದು. ಹೋಗ್ತಾ ಇದೆ ಒಂದ್ರ ಒಳಗೆ ಒಂದ್ರ ಹೊರಗೆ ಬಾಸ್, ಆಜು ಬಾಜು. ಓಕೆಮ್ಮ, ಆಗ್ಬೋದು. ಅವೆಲ್ಲ ನಾವು ಯಾವನ್ನೇ